ಹೈಕಮಾಂಡ್ ನಾಯಕರ ಎಚ್ಚರಿಕೆಯ ನಡುವೆಯೂ ಕೂಡ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಪ್ರಸ್ತಾಪ ನಿಲ್ತಾ ಇಲ್ಲ. ಡಿಕೆ ಶಿವಕುಮಾರ್ ಮೊದಲಿನಿಂದಲೂ ಸಿಎಂ ರೇಸ್ನಲ್ಲಿದ್ದಾರೆ. ಬೆಂಬಲಿಗರು ಆಪ್ತರಿಗೆ ಸಿಎಂ ಆಗಬೇಕು ಅನ್ನೋ ಆಸೆ ಸ್ವಾಭಾವಿಕ. ಆದರೆ ಹೈಕಮಾಂಡ್ ನಿರ್ಧರಿಸಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪರೋಕ್ಷವಾಗಿ ಡಿಕೆಗೆ ಟಕ್ಕರ್ ಕೊಟ್ಟರು. ಈ ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಸದ್ಯಕ್ಕೆ ಸಿದ್ದರಾಮಯ್ಯನವರೇ ಸಿಎಂ ಇರ್ತಾರೆ, ನಮ್ಮ ಕೆಲಸ ನಾವು ನಿಭಾಯಿಸ್ತೀವಿ ಅಂದ್ರು. ಈ ಮಧ್ಯೆ ನಾನಂತೂ ಸಿಎಂ ಆಕಾಂಕ್ಷಿಯಲ್ಲ, ಆಸೆ ಇಟ್ಕೊಂಡಿಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆಲ್ರೆಡಿ ಇದ್ದಾರೆ ಅವರು, ಬರ್ತಾ ಇಲ್ಲ, ಆಲ್ರೆಡಿ ರೇಸ್ನಲ್ಲಿ ಇದ್ದಾರೆ ಅವರು, ಮುಂಚೆನೇ ಅದೇನು ಪ್ರಶ್ನೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಅವ್ರವ್ರ ಬೆಂಬಲಿಗರಿಗೆ ಮುಖ್ಯಮಂತ್ರಿ ಆಗಬೇಕು, ಅಧ್ಯಕ್ಷ ಆಗಬೇಕು, ಮಂತ್ರಿ ಆಗಬೇಕಂತ ಸ್ವಾಭಾವಿಕವಾಗಿ ಬೆಂಬಲ ವ್ಯಕ್ತ ಮಾಡ್ತಾರೆ. ಅದನ್ನೆಲ್ಲ ಸಿಎಂ ಬದಲಾವಣೆ, ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮೀಡಿಯಾದಲ್ಲಿ ಹೇಳಿದ್ರೆ ಆಗೋದಿಲ್ಲ. ಅವರು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸದ್ಯಕ್ಕೆ ಸಿದ್ದರಾಮಯ್ಯನವರಿದ್ದಾರೆ, ಉಪಮುಖ್ಯಮಂತ್ರಿಗಳು ಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಎಲ್ಲ ಜವಾಬ್ದಾರಿಗಳು ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಯಾವ ಎಲೆಕ್ಷನ್ಗೆ ಯಾರು ಅಧ್ಯಕ್ಷರಾಗಿರ್ಬೇಕು ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಸರ್ 28ಕ್ಕೆ ನಾನು ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲರಿಗೂ ಆಸೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಸೈಲೆಂಟ್ ಆಗಿದ್ದಾರಲ್ಲ ಬಿಜೆಪಿನಲ್ಲಿ ರೆಬಲ್ಸ್ ಈಗ ಮತ್ತೆ ಸಿಡಿದಿದ್ದಾರೆ. ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ನ ಕುಮಾರ್ ಬಂಗಾರಪ್ಪ ಕಿಡಿಕಾರಿದ್ದಾರೆ. ಕೇಂದ್ರ ಶಿಸ್ತು ಸಮಿತಿ ನೀಡಿದ ನೋಟಿಸ್ನಿಂದ ನಾವು ಯಾರೂ ವಿಚಲಿತರಾಗಿಲ್ಲ, ರಾಜ್ಯಾಧ್ಯಕ್ಷ ಚುನಾವಣೆ ಆಗೋವರೆಗೂ ಸುಮ್ಮನಿರಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತೆಲ್ಲ ಒಂದಷ್ಟು ಹೇಳಿದ್ದಾರೆ. ಇನ್ನು ಚಲವಾದಿ ನಾರಾಯಣ ಸ್ವಾಮಿ ಎಲೆಕ್ಷನ್ ನಡೆಯುತ್ತೋ ಇಲ್ವೋ, ನಡೆಯೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡಿದ್ದಾರೆ. ಇನ್ನು ಬಿ ಜೆ ಪಿಯಿಂದ ಅಂತರ ಕಾದ್ಕೊಂಡಂತಹ ಶಿವರಾಮ್ ಹೆಬ್ಬಾರ್ ಅವರು ಬಿ ಜೆ ಪಿನಲ್ಲಿ ಎಷ್ಟು ಬಣ ಇದೆಯೋ ಗೊತ್ತಿಲ್ಲ, ಇದೆಲ್ಲದರಿಂದ ಬೇಜಾರಾಗಿ ನಾನು ಪಕ್ಷದಿಂದ ದೂರ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಪ್ರದೀಪ್ ಈಶ್ವರ್ MLA ಮಾತನಾಡಿ, ಬಿ ಜೆ ಪಿಯವರ ಕಿತ್ತಾಟಕ್ಕೆ ನೆಕ್ಸ್ಟ್ ಟೈಮ್ 10-20 ಸೀಟು ಬರಲ್ಲ ನೋಡ್ತೀರಿ ಎಂದಿದ್ದಾರೆ. ನೋಟಿಸು ಕೆಲವು ವಿಚಾರವಾಗಿ ಕೊಟ್ಟಿದ್ದಾರೆ, ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಅವ್ರು ಕೊಟ್ಟಿದ್ದಾರೆ. 101% ಯಾರು ಕೂಡ ವಿಚಲಿತ ಆಗ್ತಕ್ಕಂಥ ಅವಶ್ಯಕತೆಗಳು ಇಲ್ಲ. ಅವ್ರಿಗೆ ವರಿಷ್ಠರಿಗೂ ಕೂಡ ಮನವರಿಕೆ ಆಗಿದೆ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಇವ್ರು ರಾಜ್ಯಾಧ್ಯಕ್ಷ ಇದನ್ನ ನಾನು ಹೇಳಿದ್ರೆ ಬಣದವರು ಯಾರು ಹೇಳಿದ್ರೆ ಆಗೋದಿಲ್ಲ, ಹೈಕಮಾಂಡ್ ಹೇಳಿದ್ರೆ ಚುನಾವಣೆ ಆದ್ರೆ ಮಾಡ್ಲಿಪ್ಪ. ಎಲ್ಲಿ ಚುನಾವಣೆ ಆಗ್ತದೆ? ಇನ್ನು ಎಷ್ಟು ಬಣ ಆಗಿದೆ ಅಂತ ನನಗೂ ಇನ್ನೂ ಗೊತ್ತಾಗ್ತಾ ಇಲ್ಲ. ನಾನು ಬೆಳಗಣ್ಣ ಲೆಕ್ಕ ಮಾಡ್ತಾನೆ ಇದ್ದೀನಿ. ಅಂಕಿ ಸಂಖ್ಯೆಗಳು ಸಿಕ್ಕಿದ್ರೆ ನಿಜ ಬಗ್ಗೆ ಹೇಳ್ತೀನಿ. ಈ ವ್ಯವಸ್ಥೆಯಿಂದ ಬೇಸತ್ತೆ. ಬೆಂಗಳೂರು ಅಭಿವೃದ್ಧಿಗಾಗಿ ಸರ್ಕಾರ ಬಿಬಿಎಂಪಿ ವಿಕೇಂದ್ರೀಕರಣಕ್ಕೆ ಮುಂದಾಗಿದೆ. ಈ ಬಗ್ಗೆ ಗ್ರೇಟರ್ ಬೆಂಗಳೂರು ಸಮಿತಿ ಅಧ್ಯಕ್ಷ ಹಾಗೂ ಶಿವಾಜಿನಗರ ಶಾಸಕ ರಿಜ್ವಾನ್ ಹರ್ಷದ್ ಅವರು ಸ್ಪೀಕರ್ ಯುಟಿ ಖಾದರ್ಗೆ ಅಧ್ಯಯನದ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ವರದಿಯಲ್ಲಿ ಬಿಬಿಎಂಪಿಯಲ್ಲಿ 3-7 ಕೇಂದ್ರಗಳಾಗಿ ಮಾಡಬಹುದು ಅಂತ ತಿಳಿಸಿದ್ದಾರೆ. ಎಲ್ಲ ಬಿಬಿಎಂಪಿ ಕೇಂದ್ರಗಳಲ್ಲಿ ಆಡಳಿತ ನಡೆಸುವುದು, ಮೇಯರ್ಗಳು ಮುಖ್ಯ ಆಯುಕ್ತರ ನೇಮಕ, ಮೇಯರ್ ಅಧಿಕಾರಾವಧಿ 2.5 ವರ್ಷ ಇರಲಿದೆ. ಆಯಾ ಕೇಂದ್ರಗಳಲ್ಲೇ ಕೌನ್ಸಿಲ್ ಸಭೆ, ಬಜೆಟ್ ಮಂಡನೆ, ವರದಿಯನ್ನು ಪ್ರಸ್ತಾಪ ಮಾಡೋದು, ಆ ಪಾಲಿಕೆ ಅನುದಾನ ಅದೇ ಪಾಲಿಕೆಗೆ ಬಳಕೆ ಮಾಡುವಂತೆ ಸೂಚನೆ, ಯಾವುದೇ ಕಾಮಗಾರಿಗೆ ಚರ್ಚಿಸಿ ಅನುಮತಿ ಪಡಿಬೇಕಾಗತ್ತೆ. ಭ್ರಷ್ಟಾಚಾರ ತಡೆಯ ಆಯಾ ಬಿಬಿಎಂಪಿ ಕೇಂದ್ರಗಳಲ್ಲಿ ವಿಚಕ್ಷಣ ದಳವನ್ನು ನಿರ್ಮಾಣ ಮಾಡೋದು. ಒಬ್ಬ ಕಮಿಷನರು ಇಷ್ಟು ದೊಡ್ಡ ಬೆಂಗಳೂರನ್ನ ಮಾಡೋಕ್ಕೆ ಆಗೋದಿಲ್ಲ. ಸಾರ್ವಜನಿಕರ ದೃಷ್ಟಿಯಿಂದ ಜನಕ್ಕೇನಾದರೂ ನಾವು ಒಳ್ಳೇದು ಮಾಡಬೇಕು ಅನ್ನೋಂಗಿದ್ರೆ ಇದನ್ನು 2-3 ಮಾಡಿ ಅದ್ರ ಉಸ್ತುವಾರಿಯನ್ನು ಬೇಕಾದರೆ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಮಾಡೋದು. ಬೇಕಾದರೆ BJP ಅವರು ಇದೆಲ್ಲ ಕೂಡ ಮಾಡೋದಿಲ್ಲ. ಈಗಾಗಲೇ BBMPಗೆ ಚುನಾವಣೆ ಆಗಬೇಕಾಗಿತ್ತು. ಇದನ್ನ ಹೀಗೆ ಮುಂದೂಡ್ಕೊಂಡು ಹೋಗ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡ್ತಕ್ಕಂಥ ಒಂದು ಚ್ಯುತಿ ಬರ್ತಕ್ಕಂಥ ರೀತಿಯ ಕೆಲಸ ಇದು. ಈಗಾಗಲೇ ಹಿಂದೂಗಳ ಹಬ್ಬ ಹೋಳಿ ಅದು ಚಪ್ರಿಗಳ ಹಬ್ಬ ಅಂತೆ. ಚಪ್ರಿಗಳು ಅಂದರೆ ತರಲೆಗಳ ಹಬ್ಬ ಅಂತ ಬಾಲಿವುಡ್ನ ನೃತ್ಯ ಸಂಯೋಜಕಿ ಫರಾ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ಖಾಸಗಿ ವಾಹಿನಿಯ ಕುಕಿಂಗ್ ಶೋ ಒಂದರಲ್ಲಿ ಜಡ್ಜ್ ಅಂತೆ. ಎಲ್ಲ ಕಿಡಿಗೇಡಿಗಳ ಮೆಚ್ಚಿನ ಹಬ್ಬ ಅಂದರೆ ಅದು ಹೋಳಿ. ಯುವಕರು ಯುವತಿ ಮೇಲೆ ಬಣ್ಣ ಎಸಿತಾರೆ, ಕಾಡಿಸ್ತಾರೆ, ಅಲ್ಲದೆ ಸಾರ್ವಜನಿಕವಾಗಿ ಮದ್ಯಪಾನ ಮಾಡೋದು ಸೇರಿದಂತೆ ಅಸಭ್ಯವಾಗಿ ವರ್ತಿಸ್ತಾರೆ ಅಂತ ಫರಾ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ಫರಾ ಖಾನ್ ಹೇಳಿಕೆ ಖಂಡಿಸಿ ವಿಕಾಸ್ ಫಾಟಕ್ ಎಂಬಾತ ಮುಂಬೈನ ಖಾರ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟಿದ್ದಾರೆ. ಕ್ರಮ ತಗೊಳ್ಳಿ ಅಂತಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲರೂ ಕೂಡ ಅವ್ರು ಇಷ್ಟ ಬಂದಂಗೆ ಮಾತಾಡ್ತಾರೆ, ಯಾಕೆಂದರೆ ಯಾರು ಏನು ಕೇಳಲ್ವಲ್ಲ, ಅದಕ್ಕೋಸ್ಕರ ನಮ್ದು ಒಂದಿರಲಿ ಅಂತ ತರಲೆ ಮಾತುಗಳಾಡೋದು. ವಿಶ್ವ ಕ್ರಿಕೆಟ್ನ ಬದ್ಧ ವೈರಿಗಳಾದ ಭಾರತ ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಾಳೆ ಮುಖಾಮುಖಿಯಾಗ್ತಾ ಇದೆ. ಈ ಹೈ ವೋಲ್ಟೇಜ್ ಪಂದ್ಯಕ್ಕೆ ದುಬೈ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಸಿದ್ಧವಾಗಿದೆ. ಮೊದಲ ಪಂದ್ಯ ಸೋತಿರುವ ಪಾಕಿಸ್ತಾನಕ್ಕೆ ಈ ಮ್ಯಾಚ್ ಗೆಲುವು ಅನಿವಾರ್ಯ ಇದೆ. ಆದರೆ ಈ ಹಿಂದಿನ ಸೋಲಿನ ಸೇಡು ತೀರಿಸಿಕೊಳ್ಳೋಕೆ ಭಾರತ ಸಜ್ಜಾಗಿದೆ. ಇನ್ನು ದೇಶಾದ್ಯಂತ ಕ್ರಿಕೆಟ್ ಫೀವರ್ ಜೋರಾಗಿ ಇದ್ದು ವೈರಿ ತಂಡ ಪಾಕಿಸ್ತಾನವನ್ನು ಟೀಂ ಇಂಡಿಯಾ ಬಗ್ಗು ಬಡಿಲಿ ಅಂತ ಶುಭ ಹಾರೈಸಿದ್ದಾರೆ.
ಹೆಮ್ಮಾರಿ ಕೊರೋನಾವನ್ನು ಇಡೀ ಜಗತ್ತಿಗೆ ಕೊಟ್ಟ ಚೀನಾದಲ್ಲಿ ಈಗ ಅದೇ ರೀತಿಯಾದಂಥ ಮತ್ತೊಂದು ವೈರಸ್ ಕಾಣಿಸ್ಕೊಂಡಿದೆ. ಬಾವಲಿ ಮೂಲಕ ಮನುಷ್ಯರಿಗೆ ಹರಡುವ HKU5CoV2 ಅನ್ನುವಂತಹ ವೈರಾಣು. ಈ ವೈರಸ್ಸು ಮೆರ್ಬೆಕೋ ವೈರಸ್ ಉಪಜಾತಿಗೆ ಸೇರಿದ ಕೊರೋನಾ ವೈರಸ್ ಆಗಿದ್ದು ಮಿಡ್ಲ್ ಈಸ್ಟ್ ರೆಸ್ಪಿರೇಟರಿ ಸಿಸ್ಟಮ್ಗೆ ಕಾರಣವಾಗುವ ವೈರಸ್ ಒಳಗೊಂಡಿದೆ. ಕೋವಿಡ್-19 ಸಾಂಕ್ರಾಮಿಕ ರೋಗಕ್ಕೆ ಕಾರಣವಾದ ವೈರಸ್ನಂತೆಯೇ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ಅಪಾಯವನ್ನು ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಹೆಸರನ್ನ ತೆಗೆದುಕೊಂಡಿರುವ ಡೊನಾಲ್ಡ್ ಟ್ರಂಪ್ ಭಾರತದಲ್ಲಿ ಮತದಾನಕ್ಕಾಗಿ ನನ್ನ ಸ್ನೇಹಿತ ಪ್ರಧಾನಿ ನರೇಂದ್ರ ಮೋದಿಗೆ $21 ಮಿಲಿಯನ್ ಕೊಡ್ತೀನಿ, ಹಾಗಾದ್ರೆ ನಮ್ಮ ಕಥೆ ಏನು, ನಮಗೂ ಮತದಾನಕ್ಕೆ ನಿಧಿ ಬೇಕಲ್ವಾ ಅಂತ ಕೇಳಿದ್ದಾರೆ. ಮತ್ತೊಂದು ಕಡೆ ಅಮೆರಿಕದ ತನಿಖಾ ಸಂಸ್ಥೆ FBI ನಿರ್ದೇಶಕರಾಗಿ ಗುಜರಾತ್ ಮೂಲದ ಕಾಶ್ ಪಟೇಲ್ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇನ್ನು ಏರ್ ಇಂಡಿಯಾದ ಕೆಟ್ಟ ಸೇವೆಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೆಂಡಾಮಂಡಲರಾಗ್ಬಿಟ್ಟಿದ್ದಾರೆ. ಮುರಿದ ಸೀಟನ್ನು ಕೊಟ್ಟರಂತೆ. ಇದರಿಂದ ಸಿಟ್ಟಾದ ಚೌಹಾಣ್, ಗ್ರಾಹಕರಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ, ಟಿಕೆಟ್ಗೆ ಪೂರ್ಣ ಶುಲ್ಕ ವಿಧಿಸಿದ ನಂತರ ಕೆಟ್ಟೋದ ಸೀಟ್ ಮೇಲೆ ಕುಳಿತುಕೊಳ್ಳುವಂತೆ ಹೇಳೋದು ಅನೈತಿಕ, ಇದು ಪ್ರಯಾಣಿಕರಿಗೆ ಮಾಡ್ತಿರೋ ಮೋಸ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಏರ್ ಇಂಡಿಯಾ ಕ್ಷಮೆಯಾಚನೆ ಮಾಡಿದ್ದು ಭವಿಷ್ಯದಲ್ಲಿ ಇಂಥ ಘಟನೆ ನಡೆಯಲ್ಲ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ತೆಲಂಗಾಣದ ನಗರ್ ಕರ್ನೂಲ್ ಜಿಲ್ಲೆಯ ಶ್ರೀಶೈಲಂ ಎಡದಂಡೆ ಕಾಲುವೆಯ ನಿರ್ಮಾಣ ಹಂತದಲ್ಲಿದ್ದಂತಹ ಸುರಂಗದಲ್ಲಿ ಮೇಲ್ಛಾವಣಿ ಕುಸಿದಿದೆ. ಕನಿಷ್ಠ 8 ಮಂದಿ ಕಾರ್ಮಿಕರು ಸಿಲುಕಿರುವ ಶಂಕೆ ಇದೆ. 42 ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಪ್ರಧಾನಿ ಮೋದಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೆ ಕರೆ ಮಾಡಿ ಎಲ್ಲಾ ಸಹಾಯದ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಅಗ್ನಿ ಕಾಣಿಸ್ಕೊಂಡಿತ್ತಲ್ಲ, ಈಗ ಅದು ಸಂಪೂರ್ಣ ನಿಯಂತ್ರಣಕ್ಕೆ ಬಂದಿದೆ. ಬೆಂಕಿ ನಂದಿಸೋದಕ್ಕೆ ಬೆಳಗ್ಗಿನ ದಟ್ಟ ಮಂಜು ಕೂಡ ಸಹಕಾರಿಯಾಗಿದೆ. ಇನ್ನು ಒಟ್ಟು 35 ಎಕರೆಯಷ್ಟು ಅರಣ್ಯ ನಾಶವಾಗಿದೆ. ಒಣ ಹುಲ್ಲಿಗೆ ಬೆಂಕಿ ಇಟ್ಟಿರುವ ಕಿಡಿಗೇಡಿಗಳ ಪತ್ತೆಗೆ ಟವರ್ ಲೊಕೇಶನ್ ಮಾಹಿತಿ ಸಂಗ್ರಹಿಸ್ತಾ ಇದ್ದೀವಿ. ದನ ಮೇಯಿಸುವವರ ಮೇಲೂ ಅನುಮಾನ ಇದೆ. ಪ್ರಾಣಿ ಪಕ್ಷಿಗಳಿಗೆ ಹಾನಿಯಾಗಿಲ್ಲ ಅಂತ DCF ಬಸವರಾಜು ಹೇಳಿದ್ದಾರೆ. ಇನ್ನು ಬೆಂಕಿಯ ಕೆನ್ನಾಲಿಗೆಯಿಂದ 2 ಚಿರತೆ ಮರಿ ಗ್ರೇಟ್ ಎಸ್ಕೇಪ್ ಆಗಿವೆ. ಸಂಜೆ ಹೊತ್ತಿಗೆ ಉತ್ನಳ್ಳಿ ರಸ್ತೆ ಪ್ರದೇಶದಲ್ಲಿ 1 ಎಕರೆ ಹುಲ್ಲುಗಾವಲಿಗೆ ಬೆಂಕಿ ಬಿದ್ದಿತ್ತು. ಅದಲ್ಲದೆ ಮೈಸೂರಿನ MG ರಸ್ತೆ ಬಳಿ ಇದ್ದ ತ್ಯಾಜ್ಯಕ್ಕೆ ಬೆಂಕಿ ಬಿದ್ದು ದಟ್ಟ ಹೊಗೆ ಆವರಿಸಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿಯ ಸಂಡೂರು ತಾಲೂಕಿನ ಹಿರಾಳ ಗ್ರಾಮದಲ್ಲಿ ವಿಂಡ್ ಫ್ಯಾನ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿದೆ. ಬೆಳಗಾವಿ ತಾಲೂಕಿನ ದಾಮನೆ ಎಸ್ ಗ್ರಾಮದಲ್ಲಿ ಸಲಗವೊಂದು ಮುಖ್ಯ ರಸ್ತೆಯಲ್ಲಿ ಏಕಾಏಕಿ ಪ್ರತ್ಯಕ್ಷವಾಯಿತು. ಬೈಕ್ನಲ್ಲಿ ಬರ್ತಾ ಇದ್ದವರು ಜಸ್ಟ್ ಮಿಸ್ ಆದರು. ಇನ್ನು ಚಾಮರಾಜನಗರ ಗಡಿಯ ಮಧುಮಲೈ ಅರಣ್ಯ ಪ್ರದೇಶದಲ್ಲಿ ವಾಹನ ಸವಾರರು ಒಂಟಿ ಸಲಗಕ್ಕೆ ಕೀಟ್ಲೆ ಮಾಡಿದ್ದಾರೆ. ಬೈಕ್ ಸವಾರನೊಬ್ಬ ಜಸ್ಟ್ ಮಿಸ್ ಆಗಿದ್ದಾನೆ. ಈ ಮಧ್ಯೆ ಕೊಡಗು ಜಿಲ್ಲೆಯಲ್ಲಿ ಆನೆಗಳ ಉಪಟಳ ತಪ್ಪಿಸಲು ಸರ್ಕಾರ ಮುಂದಾಗಿದ್ದು, ಗಂಧದ ಗುಡಿ ಸಿನಿಮಾ ಮಾದರಿಯಲ್ಲೇ ಕೊಡಗಿನಲ್ಲಿ ಆನೆಗಳ ಅಭಯಾರಣ್ಯ ನಿರ್ಮಾಣಕ್ಕೆ ಸಜ್ಜಾಗಿದೆ.